ಧ್ರುವಂತು ಮಲ್ಲಮ್ಮ ಜೊತೆ ಚೆನ್ನಾಗಿದ್ರು ಆ ಟೈಮಲ್ಲಿ. ಅದಾದ್ಮೇಲೆ ರಕ್ಷಿತನ್ ಜೊತೆ ಚೆನ್ನಾಗಿದ್ದು ಅವ್ರ ಬಗ್ಗೆನೇ ಹಾಕೊಟ್ರು. ನೋಡಿದ್ರೆ ನಿಮ್ಗಳ ಜೊತೆ ಕ್ಲೋಸ್ ಆದ್ರು. ಆಮೇಲೆ ನಿಮ್ ಬಗ್ಗೆನೇ ಕೆಟ್ಟದಾಗ ಮಾತಾಡಿದ್ರು. ಅಂದ್ರೆ ಯಾವ ತರ ಕ್ಯಾರೆಕ್ಟರ್ ಇವ್ರು ಅಂತ ಇವ್ರನ್ನ ನಂಬೋದು ಹೇಗೆ? ಜೊತೆಗೆ ಸೇರ್ಸ್ಕೊಳ್ಳೋದು ಹೇಗೆ? ಧ್ರುವಂತು ನನಗನ್ಸುತ್ತೆ ಅವರು ಕಂಪ್ಲೀಟ್ ಆಗಿ ಅವ್ರ ವ್ಯಕ್ತಿತ್ವ ಅನ್ನೋದಕ್ಕಿಂತ ಅವ್ರು ಬರೀ ಗೇಮ್ ಪ್ಲಾನ್ ಅಲ್ಲೇ ಮುಳುಗ್ ಹೋಗಿದ್ದಾರೆ ಅಂತ ನನಗನ್ಸುತ್ತೆ. ಒಂದು ತುಂಬಾ ಡಾಮಿನೇಟಿಂಗ್. ಅವ್ರ ಜೊತೆಲಿದ್ದಾಗ ಅವ್ರು ಹೇಳಿದ್ದೇ ಕೇಳಬೇಕು ಅಂತ ಬಯಸ್ತಾರೆ. ಸೊ ನಾವ್ ಯಾವಾಗ ಅವ್ರು ಹೀಗೆ ಅಂತ ಗೊತ್ತಾಯ್ತು ನಾವು ದೂರ ಇಟ್ಬಿಟ್ವಿ. ಹಂಗೆ ಯಾವಾಗ ಅವ್ರ ತಾಳಕ್ ತಕ್ಕಂಗ್ ನಾವು ಕುಣಿಯಲ್ಲ, ಆ ಮನುಷ್ಯ ಒಂಥರ ಟ್ರಿಗರ್ ಆಗ್ಬಿಡ್ತಾರೆ. ಸೊ ನಮ್ಮ ಹತ್ರ ಅದೆಲ್ಲ ನಡೆಯೋದಿಲ್ಲ. ಸೊ ನನಗೆ ಧ್ರುವಂತ್ ಏನ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದ್ರೆ, ಇದು ವರ್ಕ್ ಆಗುತ್ತಾ ಅಂತ ನೋಡ್ತಾನೆ. ಇದು ವರ್ಕ್ ಆಗಿಲ್ಲ ಅಂದ್ರೆ ಇನ್ನೊಂದು ಆಟ ಶುರು ಮಾಡ್ತಾನೆ. ಸೊ ಇವ್ ಮಾಳು ಹತ್ರ ಹೋಗೋಣ, ಈಗ ಮಾಳು ಹತ್ರ ಯಾರು ಇಲ್ಲ, ಇಲ್ಲೇನೋ ಉತ್ತರ ಕರ್ನಾಟಕ ವೋಟಿಂಗ್ ನನಗೂ ಬರ್ಬೋದಾ, ಅಥವಾ ಮಲ್ಲಮ್ಮನ್ ಜೊತೆ ಇದ್ರೆ ಸಿಂಪತಿ ಕಾರ್ಡ್ ವರ್ಕ್ ಆಗುತ್ತಾ, ಹಿಂಗೆ ಬರೀ ಆಲೋಚನೆ, ಬರೀ ಆಟ. ಇದೆಲ್ಲ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ, ಪ್ಲಾನ್ ಡಿ ಎಲ್ಲ ರೆಡಿ ಇದೆ ಧ್ರುವಂತ್ ಹತ್ರ. ಅಂದ್ರೆ ಒಟ್ನಲ್ಲಿ ಆಟ ಆಡ್ತಾ ಇದ್ದಾನೆ ಅವ್ನು ಬಿಗ್ ಬಾಸ್ ಮನೆಯಲ್ಲಿ. ಸುಮ್ನೆ ಆಚೆ ಹೋಗ್ತೀನಿ ಅನ್ನೋದು ಬೇಕಾದ್ರೆ ಗೊತ್ತಿರುತ್ತೆ, ನನ್ನ ಏನ್ ಕರ್ಕೊಳಲ್ಲ ಇವರು, ಇದು ಪ್ರೋಮೋ ಆಗ್ಲಿ ಅಂತಾನೆ, ಹಂಗೇನೋ ಆ ತರ ಅಂತ ಅನ್ಸುತ್ತೆ. ಯಾಕಂದ್ರೆ ಮನುಷ್ಯ ಮನೆ ಕೆಲಸ ಎಲ್ಲ ಚೆನ್ನಾಗ್ ಮಾಡ್ತಾ ಇದ್ರು, ದೇವ್ರ ಪೂಜೆ ಮಾಡೋರು. ಅದ್ರ ಆಚೆಗೆ ಹೇಗೆ ಅನ್ನೋದೇ ಅರ್ಥ ಆಗ್ತಾ ಇರ್ಲಿಲ್ಲ ಧ್ರುವಂತು. ಕನ್ಫ್ಯೂಸ್ ಮಾಡ್ತಾ ಇದ್ರು ಅನ್ಸುತ್ತೆ. ಅದು ಅವ್ರ ಗೇಮ್ ಪ್ಲಾನೇ ಇರುತ್ತೆ. ಸೊ ಪ್ರತಿ ಕ್ಷಣ ಯೋಚನೆ ಮಾಡ್ತಾರೆ. ನಾವು ಇತ್ತೀಚೆಗೆ ಅವ್ರ ಜೊತೆ ಮಾತಾಡಿದಾಗ ನನಗೆ ಒಂದು ವಿಚಾರ ಏನ್ ಗೊತ್ತಾಯ್ತಂದ್ರೆ, ಪ್ರತಿ ಕ್ಷಣ ಯಾರನ್ನ ಹೆಂಗ್ ಹೊಡಿಬೋದು, ನನ್ ನೆಕ್ಸ್ಟ್ ಮೂವ್ ಹೆಂಗಿರ್ಬೇಕು, ಮಲ್ಲಮ್ಮ ಹೋಗ್ಬಿಟ್ರು, ಈಗ ನಾನು ಏನ್ ಮಾಡ್ಬೇಕು, ಅಂದ್ರೆ ಸ್ವಲ್ಪ ನಾಟಕೀಯ ಆ ಮುಖವಾಡ ಅನ್ನೋದೆಲ್ಲ ನಿಜಾನೇ. ಮತ್ತೆ ಆ ಬರೀ ಗೇಮ್ ಪ್ಲಾನ್ ಅಲ್ಲೇ ಇದ್ರು. ಒಟ್ನಲ್ಲಿ ಆಟ ಆಡ್ತಾ ಇದಾರೆ ಅವ್ರು ಬಿಗ್ ಬಾಸ್ ಮನೆಯಲ್ಲಿ. ಅವ್ರು ಅವರಾಗಿಲ್ಲ. ಈ ಐಡಿಯಾ ಇಂಪ್ಲಿಮೆಂಟ್ ಮಾಡಿದ್ರೆ ಹೆಂಗಿರುತ್ತೆ, ಈ ಐಡಿಯಾ ವರ್ಕ್ ಆಗುತ್ತಾ, ಬರೀ ಅದ್ರಲ್ಲೇ ಇದ್ದಾರೆ ಧ್ರುವಂತ್. ಜಾನ್ವಿಗಿಂತ ಧ್ರುವಂತ್ ಬರ್ಬೋದಿತ್ತ ಹೊರಗಡೆ ವಾರ? ಇಲ್ಲ, ಜಾನ್ವಿನೂ ಆಟ ಆಡ್ತಾ ಇದ್ಲು, ಧ್ರುವಂತೂ ಆಟ ಆಡ್ತಾ ಇದ್ರು ನನ್ನ ಪ್ರಕಾರ. ಸೊ ಅದ್ರ ಆಚೆಗೆ ಆಟ ಆಡದೇ ಇರೋರು ತುಂಬಾ ಜನ ನನಗನ್ಸೋದು. ಕೆಲವರೆಲ್ಲ ಧ್ರುವಂತ್ ಹೆಸರು ನನ್ನ ಹತ್ರ ಹೇಳ್ತಾರೆ. ಬಟ್ ನನಗೇನ್ ಅನ್ಸುತ್ತೆ ಗೊತ್ತಾ, ಏನೋ ಒಂದ್ ಮಾಡ್ತಾ ಇದಾರೆ ಅಲ್ವಾ, ಏನೋ ಒಂದ್ ಮಾಡ್ಬೇಕು ಮನೆಯಲ್ಲಿ. ನಾನು ಅದನ್ನೇ ಹೇಳೋದು. ಏನು ಮಾಡದೇ ಇರೋರು ಬಹಳಷ್ಟು ಜನ ಇದ್ದಾರೆ. ಸ್ಪಂದನ ಇರ್ಬೋದು, ಅಭಿ ಇರ್ಬೋದು, ಈವನ್ ಧನುಷ್ ಪೊಟೆನ್ಶಿಯಲ್ ಇದ್ರು, ಅವ್ರು ಏನು ಮಾಡ್ತಾ ಇಲ್ಲ. ಮತ್ತೆ ಕಾವ್ಯ, ಸೂರಜು, ರಾಶಿಕಾ, ಇವರೆಲ್ಲ ಆದ್ಮೇಲೆ ನಾನು ಧ್ರುವಂತಿಗೆ ಇಡ್ತೀನಿ. ಯಾಕಂದ್ರೆ ಏನೋ ಒಂದ್ ಮಾಡ್ತಾ ಇದಾರೆ ಧ್ರುವಂತ್. ನಾನು ಹೇಳ್ತಾ ಇಲ್ವಾ, ಪ್ರತಿ ಕ್ಷಣ ಆಟ ಆಡ್ಬೇಕು, ಏನ್ ಮಾಡ್ಬೇಕು, ಇದ್ ವರ್ಕ್ ಆಗತ್ತಾ, ಅದ್ ವರ್ಕ್ ಆಗತ್ತಾ, ಅಲ್ಲಿ ಕ್ಯಾಮ್ರಾ ಮುಂದೆ ಹೋಗಾಳೋದು, ಏನೋ ನಮ್ಗೆ ಗೊತ್ತಿಲ್ದಂಗೂ ಒಳಗಡೆ ಏನೋ ಮಾಡ್ತಾ ಇರ್ತಾರೆ ಎಲ್ರು. ಧ್ರುವಂತ್ ಈಗ ಹೋಗ್ಬೋದು ಅನ್ಕೋತಿರ್ತೀವಿ. ಧ್ರುವಂತ್ ಪ್ರತಿ ಸಲ ಸೇವ್ ಆಗ್ತಾ ಇದಾರೆ ಅಂದ್ರೆ ಮೋಸ್ಟ್ಲಿ ನಮಗೆ ಗೊತ್ತಿಲ್ಲದೆ ಅವ್ರು ಏನೋ ಮಾಡ್ತಾ ಇದಾರೆ ಮನೆ ಒಳಗೆ ಅಂತ. ಅದು ಗೊತ್ತಾಗಲ್ಲ. ಅಷ್ಟು ಆ ತರದೊಂಥರ ಮನುಷ್ಯ. ಅಂದ್ರೆ ಈಗ ನೀವು ಲೀಸ್ಟ್ ಹೇಳ್ದಾಗ ನೋಡಿದ್ರೆ ರಾಶಿಕಾ, ಸೂರಜ್ ಅವರೆಲ್ಲ ಲೀಸ್ಟ್ ಮೀರಿ ಇನ್ನೂ ಒಂದ್ 7 ವಾರ ಜಾನ್ವಿ ಇರ್ಬೋದಿತ್ತು. ಹೌದು, ನನಗೆ ಹಾಗೆ ಅನ್ಸೋದು. ಯಾಕಂದ್ರೆ ಕೆಲವ್ರಿಗೆ ಮಾತಾಡಕ್ ಬರಲ್ಲ, ಕೆಲವ್ರಿಗೆ ಟಾಸ್ಕ್ ಅಲ್ಲೂ ಅಷ್ಟಕ್ಕಷ್ಟೇ, ಇನ್ ಕೆಲವ್ರು ಮೌನಕ್ಕೆ ಶರಣಾಗಿದ್ದಾರೆ, ಇನ್ನ ಕೆಲವ್ರಿಗೆ ಕನ್ಫ್ಯೂಸು, ಏನ್ ಮಾತಾಡೋದು ಅಂತ ಗೊತ್ತಿಲ್ಲ, ಇನ್ನ ಕೆಲವ್ರಿಗೆ ಆಟನೇ ಅರ್ಥ ಆಗಲ್ಲ, ಇನ್ನ ಕೆಲವರು ಶಾರ್ಟ್ ಅಲ್ಲಿ ಮುಗಿಸ್ಬಿಡ್ತಾರೆ, ತುಂಬಾ ಕನ್ನಿಂಗ್ ಅಂತ ಅನ್ನಿಸ್ತಾರೆ. ಸೊ ಇಂಥವ್ರೆಲ್ಲ ಇರುವಾಗ ನಾನು ಒಳಗಡೆ ಇರಕ್ ಡಿಸರ್ವ್ ಇದೆ ಅಂತ ನನಗನ್ಸುತ್ತೆ.